ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2024 ಅಪ್ಡೇಟ್ಗೆ ಸ್ವಾಗತ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸು ಕರ್ನಾಟಕ ನೀಟ್ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಕನ್ಫ್ಯೂಷನ್ ಇದೆ. ಸೆಕೆಂಡ್ ರೌಂಡಲ್ಲಿ ಚಾನ್ಸಸ್ ಆಫ್ ಗೆಟಿಂಗ್ ಸೀಟ್ಸ್ ಎಷ್ಟು ಪರ್ಸೆಂಟ್ ಇರುತ್ತೆ, ಸೀಟ್ ಸಿಗುತ್ತೆ ಇಲ್ಲ ಅಂತ, ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಏನಾದ್ರು ಯಾವ್ಯಾವ ಸೀಟ್ಸ್ ಬರುತ್ತೆ, ಸೀಟ್ಸ್ ಆ್ಯಡ್ ಆಗುತ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಗ ಬೆಲ್ ಹಾಕಿ ಇದೇ ರೀತಿ ಕಂಟಿನ್ಯೂ ಕೊಡ್ತಾ ಇರ್ತೀನಿ. ಓಕೆ, ನಿಮ್ಗೆ ಏನಾದ್ರು ಪರ್ಸನಲ್ ಗೈಡೆನ್ಸ್ 1-to-1 ಗೈಡೆನ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟ್ ಲಿಂಕು. ಓಕೆ ಫ್ರೆಂಡ್ಸ್, ಮೊದಲಿಗೆ ನಿಮಗೆ ನೀಟ್ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಕ್ಲಾರಿಟಿ ಕೊಡೋದಾದರೆ ಫ್ರೆಂಡ್ಸ್, ನೀಟ್ ಸೀಟ್ ಮ್ಯಾಟ್ರಿಕ್ದು ಫಸ್ಟ್ ರೌಂಡ್ದು ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ಗೌರ್ಮೆಂಟ್ ಅವರು. ಏನಂತ ಅದರಲ್ಲಿ ಇರುತ್ತೆ ಅಂದರೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೆಟಗರಿಗೆ ಎಷ್ಟು ಸೀಟ್ ಇದೆ ಅಂತ. ಟೋಟಲ್ ಸೀಟ್ಸ್ ಅಂತೂ ಆಲ್ರೆಡಿ ಗೊತ್ತಿದೆ. ಇನ್ ಕೇಸ್ ಈ ವರ್ಷ ಏನಾದರೂ ಅದೊಂದು ಕಾಲೇಜು ಅಂತ ಅದು ರಾಮನಗರದ್ದು ಆ್ಯಡ್ ಮಾಡಿದ್ರೆ ಅದೊಂದು 150 ಸೀಟ್ಸು ಆ್ಯಡ್ ಆಗುತ್ತೆ. ಇಲ್ಲಾಂದರೆ ನಾರ್ಮಲ್ ನಿಮ್ಗೆ ಏನು ಟೋಟಲ್ ಸೀಟ್ಸು ಜನರಲ್ಗೆ ಅಂದರೆ ನಾರ್ಮಲ್ ಜನರಲ್ಲು 3700 ಸೀಟ್ಸ್ ಏನಿದೆಯಲ್ಲ ಆ ಸೀಟ್ಸು ಇದ್ದೇ ಇರುತ್ತೆ. ನಿಮಗೆಲ್ಲ ಗೊತ್ತೇ, ಕೆಟಗರಿ ವೈಸ್ ಆಲ್ರೆಡಿ ಗೊತ್ತು. ಅಲ್ಲಿ ಯಾವ ರೀತಿ ಮೆನ್ಷನ್ ಮಾಡ್ತಾ ಅಂದರೆ ನಿಮ್ಗೆ ತೋರಿಸ್ತೀನಿ ನೋಡಿ. ನಿಮ್ಗೆ ಇಲ್ಲಿ ನಿಮ್ಮದು ಕೆಟಗರಿಗೆ ಯಾವ ಕಾಲೇಜಲ್ಲಿ ಸೀಟ್ ಇದೀನೋ ಇಲ್ಲ ಅಂತ ಮೆನ್ಷನ್ ಮಾಡ್ತಾರೆ. ಟೋಟಲ್ ಸೀಟ್ಸು ನಿಮ್ಮ ಕೆಟಗರಿಗೆ, ಫಾರ್ ಎಕ್ಸಾಂಪಲ್ಲು 2AG 2A ಕನ್ನಡ ಮೀಡಿಯಮು 2A ರೂರಲ್ ಮೀಡಿಯಮ್ಗೆ ಟೋಟಲ್ ಎಷ್ಟು ಸೀಟ್ಸ್ ಇದೆ ಅಂತ ನಿಮಗೆ ಡೈರೆಕ್ಟಾಗಿ ಕೊಡ್ತಾರೆ. ಮತ್ತು ಕಾಲೇಜಲ್ಲಿ ಯಾವ್ಯಾವ ಕಾಲೇಜಲ್ಲಿ ನಿಮ್ಮ ಕೆಟಗರಿ ಸೀಟ್ಸ್ ಇದೆಯಲ್ಲ ಅಂತ ಕೊಡ್ತಾರೆ. ನಿಮ್ಗೆ ಅವಾಗ ಐಡಿ ಸಿಗುತ್ತೆ. ಸೊ ಈ ಕಾಲೇಜ್ ಸಿಗೋ ಚಾನ್ಸ್ ಇದೆ ಅಂತ ನೀವು ಆ ಕಾಲೇಜಿನ ಆಪ್ಷನ್ ಎಂಟ್ರಿ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಟೋಟಲ್ ಸೀಟ್ಸು ಫಸ್ಟ್ ರೌಂಡಲ್ಲಿ ಕೊಟ್ಬಿಡ್ತಾರೆ ನಿಮಗೆ. ಸೊ ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ನಿಮಗೆ ಮೂವ್ ಮಾಡಿಬಿಡ್ತಾರೆ. ಮೂವ್ ಐಡಿಯಾ ಸಿಗುತ್ತೆ ನಿಮಗೆ, ನಂಗೆ ಸೀಟ್ ಸಿಗುತ್ತೆ ಅಲ್ಲ ಅಂತ. ನಿಮ್ಮ ರ್ಯಾಂಕಿಗೆ ಕಟ್ ಆಫ್ ಮೇಲೆ ಅಂದರೆ ಎಲ್ಲಿ ನಿಂತಿದೆ ಅಂತ ಕಟ್ ಆಫ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸೀಟ್ ಸಿಗುತ್ತೆ ಅಂತ ಒಂದು ಐಡಿಯಾ ಸಿಗುತ್ತೆ. ಓಕೆ, ಅವಾಗ ಐಡಿಯಾ ಸಿಕ್ಬಿಡುತ್ತೆ ನಿಮ್ಮ ರೇಂಜಿಗೆ ನಿಮ್ಮ ಮಾರ್ಕ್ಸ್ ಸೀಟ್ ಸಿಗುತ್ತೋ ಇಲ್ಲ ಅಂತ. ಓಕೆ, ಸೊ ನೀವು ಮ್ಯಾಕ್ಸಿಮಮ್ ಕಾಲೇಜ್ನ ಫಸ್ಟ್ ರೌಂಡಲ್ಲಿ ಆ್ಯಡ್ ಮಾಡ್ಬೇಕಾಗುತ್ತೆ. ಓಕೆ, ಈಗ ಆದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಡ್ತಾರೆ. ಅಲ್ಲಿ ನಿಮಗೆ ಎಕ್ಸಾಕ್ಟ್ ಐಡಿಯಾ ಸಿಕ್ಬಿಡುತ್ತೆ. ಸೊ ಇಲ್ಲಿಗೆ ಕಟ್ ಆಫ್ ಬಿಡ್ತಾರೆ. ಫಸ್ಟ್ ರೌಂಡ್ ನೀಟ್ದು ಅಲಾಟ್ಮೆಂಟ್ದು ಕಟ್ ಆಫ್ ಬಿಟ್ಬಿಡ್ತಾರೆ. ಅವಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಯಾವ್ಯಾವ ಕಾಲೇಜಲ್ಲಿ ಅಂತ ಕೊಟ್ಬಿಡ್ತಾರೆ. ಸೊ ನೀವು ಫೈನಲ್ ಕಟ್ ಆಫ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ 1,10,000 ನಿಮ್ಮ ಪರ್ಟಿಕ್ಯುಲರ್ ಕೆಟಗರಿಗೆ 1,10,000 ಆಲ್ ಇಂಡಿಯಾ ರ್ಯಾಂಕ್ ಪ್ರಕಾರನ ಕೊಡ್ತಾರೆ ಇವರು. ಓಕೆ ಫ್ರೆಂಡ್ಸ್, ನಾವು ಎಲ್ಲರೂ ಒಂದು KA ರಿಕ್ವೆಸ್ಟ್ ಮಾಡ್ಕೋಬೇಕಾಗಿದೆ. ಮೇನ್ ನಮಗೆ ಸ್ಟೇಟ್ ಮೆರಿಟ್ ಲಿಸ್ಟ್ ಬೇಕಾಗಿದೆ. ಏನಿದೆ ಇದಕ್ಕೂ ಮುಂಚೆ 2020 ಎಲ್ಲ ಅವಾಗೆಲ್ಲ ಲಾಂಚ್ ಕೊಟ್ಟಿದ್ರು ನಮಗೆ ಏನು ಸ್ಟೇಟ್ ಮೆರಿಟ್ ಲಿಸ್ಟು. ಅಂದರೆ ಎಷ್ಟು ಜನ ರಿಜಿಸ್ಟರ್ ಮಾಡಿದರೆ ಅವ್ರದ್ದು ಕೆಟಗರಿ ಯಾವುದು, ಅವ್ರದ್ದು ರ್ಯಾಂಕ್ ಏನಂತ ಕೊಟ್ಬಿಡ್ತು. ಸೊ ಅವಾಗ ನಾವೇ ಕಂಡುಹಿಡ್ಕೋಬೋದಿತ್ತು. ನಿಮ್ಮ ಕೆಳಗಡೆ ರ್ಯಾಂಕು, ಫಾರ್ ಎಕ್ಸಾಂಪಲ್ ನಿಮ್ಮದು 90,000 ರ್ಯಾಂಕ್ ಇದೆ ಅಂತ ತಿಳ್ಕೊಳ್ಳಿ, ಆಲ್ ಇಂಡಿಯಾ ರ್ಯಾಂಕು. ನಿಮ್ಮ ಕೆಳಗಡೆಯವರು ಎಷ್ಟು ಜನ ಇದ್ದಾರೆ ನಿಮ್ಮ ಕ್ಯಾಟಗರಿ ಅಂತ ಇದ್ದರೆ ಸೀಟ್ ಸಿಗುತ್ತಲ್ಲ ಅಂತ ಈಸಿಲಿ ಗೊತ್ತಾಗ್ಬಿಡ್ತು. ಬಟ್ ಲಾಸ್ಟ್ ಇಯರಿಂದ ಇವರು ಕೊಡ್ತಾ ಇಲ್ಲ. ಬಟ್ KA ಕೊಡಲೇಬೇಕು, ಯಾಕಂದ್ರೆ ಬೇರೆ ಸ್ಟೇಟವರೆಲ್ಲ ಕೊಟ್ಟಿದ್ದಾರೆ ಸ್ಟೇಟ್ ಮೆರಿಟ್ ಲಿಸ್ಟ್ ಅಂತ ಸಪ್ರೇಟಾಗಿ. ಏನಂದರೆ ಎಷ್ಟು ಜನ ರಿಜಿಸ್ಟರ್ ಮಾಡಿದ್ದಾರೆ ಅಂತ ಅಟ್ಲೀಸ್ಟ್ ಹೇಳಿ ಸಿಗುತ್ತೆ. ಇವರು ಇದನ್ನ ಹಿಡನ್ ಇಟ್ಟಿದ್ದಾರೆ. ಈ ವರ್ಷ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದನ್ನ ಕೊಟ್ಟರೆ ನಮ್ಗೆ ಈಸಿಲಿ ಅರ್ಥ ಆಗುತ್ತೆ ಎಷ್ಟು ಜನ ರಿಜಿಸ್ಟರ್ ಮಾಡಿದ್ದಾರೆ, ಎಷ್ಟು ಜನ ಸ್ಕೋರು, ಎಷ್ಟು ಜನ ಕಾಂಪಿಟೇಷನ್ ಲೆವೆಲ್ ನಮ್ಮ ಸ್ಟೇಟಲ್ಲಿ ಇದೆ ಅಂತ ಐಡಿಯಾ ಸಿಕ್ಬಿಟ್ರೆ ಈಸಿಲಿ ಸೀಟ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಎಲ್ಲರಿಗೂ KA ಟ್ಯಾಗ್ ಮಾಡಿ ನಿಮ್ಮ ಟ್ವಿಟರ್ ಹ್ಯಾಂಡಲಲ್ಲಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಏನಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಇಲ್ಲ ಅಂತ ಕೇಳ್ತಾಯಿದ್ರು ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸ್ ಏನು ಕೊಟ್ಟಿದ್ದಾರೆ, ನಾನು ಸೆಕೆಂಡ್ ರೌಂಡ್ ತನಕ ವೇಟ್ ಮಾಡೋದು ಪರವಾಗಿಲ್ಲ, ಸೆಕೆಂಡಲ್ಲಿ ಸಿಗುತ್ತಾ, ಸೆಕೆಂಡಲ್ಲಿ ಯಾವ ಸೀಟ್ಸ್ ಇರುತ್ತೆ ಅಂತ ಮೊದಲು ತಿಳ್ಕೊಳ್ಳಿ ಫಸ್ಟ್. ಫ್ರೆಂಡ್ಸ್, ಸೆಕೆಂಡ್ ರೌಂಡಲ್ಲಿ ಫಸ್ಟ್ ಯಾರಂದರೆ ಇನ್ ಕೇಸು ಚಾಯ್ಸ್ 3 ಯಾರು ತೊಗೊಂಡ್ರೆ, ಚಾಯ್ಸ್ 3 ಅಂದರೆ ಏನು, ಇರೋ ಕಾಲೇಜನ್ನ ಬಿಟ್ಟು ನಾನು ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಿದ್ರೆ ಆ ಚಾಯ್ಸ್ 3 ಬಿಟ್ಟರೆ ಏನು ಬಿಟ್ಟಿರ್ತಾರಲ್ಲ ಆ ಸೀಟ್ಸು ಉಳಿಯುತ್ತೆ. ಬಟ್ ಚಾಯ್ಸ್ 3 ಮಾಡೋರು ಭಾಳಷ್ಟು ಕಡಿಮೆ. ಯಾಕಂದ್ರೆ ಸಿಕ್ಕಿದ ಸೀಟ್ ಅಂತೂ ಬಿಡಲ್ಲ, ಹೋಲ್ಡ್ ಮಾಡ್ಕೋತಾರೆ. ಹೋಲ್ಡ್ ಮಾಡಿದ್ರೆ ಅದು ಸೀಟ್ಸ್ ಇರಲ್ಲ. ಅಲ್ಲಿ ಚಾಯ್ಸ್ 3 ತೊಗೊಂಡ್ರೆ ಮಾತ್ರ ಇರುತ್ತೆ. ಬಟ್ ಅವರು ಸಿಕ್ಕಿದ ಸೀಟು ಬಿಡಲ್ಲ. ಸಿಕ್ಕಿದ ಸೀಟ್ ಬಿಟ್ಟರೆ ಮಿಕ್ಕಿದೆಲ್ಲ ಕಾಲೇಜ್ ಇರುತ್ತೆ. ನೆಕ್ಸ್ಟ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಯಾರು ಬಿಡಲ್ಲ. ಯೂಶ್ವಲಿ ಬಿಟ್ಟರೆ ಅವ್ರ ಸೀಟ್ಸು ಸೆಕೆಂಡ್ ರೌಂಡಲ್ಲಿ ಇರುತ್ತೆ. ಇನ್ಯಾರಂದರೆ ನಂಗೆ ಯಾವುದು ಮೆಡಿಕಲ್ ಸೀಟ್ ಬೇಡ, ಸೀಟ್ ಸಿಕ್ಕಿದ್ರು ಅದು ಬಿಟ್ಟು ಚಾಯ್ಸ್ ಸೆಲೆಕ್ಟ್ ಮಾಡಿಕೊಂಡು ನಾನು ಬೇರೆ ಕಡೆ ಹೋಗ್ತೀನಿ, ಇಂಜಿನಿಯರಿಂಗ್ ಹೋಗ್ತೀನಿ, ಓಕೆ ನಾನು BMS ಹೋಗ್ತೀನಿ, ಡೆಂಟಲ್ ಹೋಗ್ತೀನಿ ಅನ್ನೋ ಅಂದರೆ ಆ ಸೀಟ್ಸು ಉಳಿತವೆ. ಸೊ ಅದನ್ನಂತೂ ಮಾಡೋರು ಭಾಳಷ್ಟು ಕಡಿಮೆ ಗೊತ್ತು. ಯಾಕಂದರೆ MBBS ಸೀಟ್ಸ್ ಬಿಡೋಲ್ಲ. ಯಾರು ಬಿಡ್ತಾರೆ MBBS ಸೀಟ್ ಸಿಕ್ಕರೆ. ಓಕೆ, ಸೊ ಇದು ಸೀಟ್ಸ್ ಕಡಿಮೆ. ನೆಕ್ಸ್ಟ್ ಏನಂದರೆ ಇನ್ ಕೇಸ್ ಯಾವ ಹೊಸ ಕಾಲೇಜು ಸೆಕೆಂಡ್ ರೌಂಡಲ್ಲಿ ಏನಾದ್ರು ಆ್ಯಡ್ ಆಗುತ್ತೆ ಅಂದರೆ ಆ ಸೀಟ್ಸ್ ಇರ್ತವೆ. ಸೊ ಇಷ್ಟು ಸೀಟ್ಸು ಇರ್ತವೆ. ಆಮೇಲೆ ಇನ್ನೊಂದು ಏನಂದರೆ ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಸೀಟ್ ಸಿಕ್ಕಿರುತ್ತೆ, ನಾನು ಅದನ್ನ ಪೇಮೆಂಟ್ ಮಾಡಿಕೊಂಡು ಕಾಲೇಜ್ ಆರ್ಡರ್ ಕಾಪಿ ತೊಗೊಂಡು ಕಾಲೇಜ್ ಜಾಯ್ನ್ ಆಗೋರು ಇರ್ತಾರಲ್ಲ ಆ ಸೀಟ್ಸ್ ಇರ್ತವೆ. ಅವ್ರು ಇನ್ ಕೇಸ್ ಏನೋ ಪೇಮೆಂಟ್ ಮಾಡಲಿಲ್ಲ ಅಂದರೆ ಆ ಸೀಟ್ಸು ಉಳಿತವೆ. ಪೇಮೆಂಟ್ ಆನ್ ಟೈಮ್ ಮಾಡಲಿಲ್ಲ ಅಂದರೆ ಅದು ಸೀಟ್ಸು ಕ್ಯಾನ್ಸಲ್ ಆಗುತ್ತೆ, ಆಟೋಮೆಟಿಕ್ಕು ನೆಕ್ಸ್ಟ್ ರೌಂಡ್ಗೆ ಉಳಿತವೆ. ಓಕೆ, ಸೊ ಸೆಕೆಂಡ್ ರೌಂಡಲ್ಲಿ ಚಾನ್ಸಸ್ ಆಫ್ ಗೆಟಿಂಗು ಸೀಟ್ಸು ಕಡಿಮೆ ಇರುತ್ತೆ. ನೋಡಿ, ನೀವು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಲಾಸ್ಟ್ ಇಯರು ಟೋಟಲ್ ಸೀಟ್ಸ್ ಎಷ್ಟಿತ್ತಂದರೆ ಟೋಟಲ್ ಸೀಟ್ಸೇ 156 ಸೀಟ್ಸ್ ಅಷ್ಟೇ ಇತ್ತು ಸೆಕೆಂಡ್ ರೌಂಡಲ್ಲಿ. ಫಸ್ಟ್ ರೌಂಡಲ್ಲ, ಫಸ್ಟ್ ರೌಂಡಲ್ಲಿ ನಮಗಿತ್ತು. ಸೆಕೆಂಡ್ ರೌಂಡಲ್ಲಿ ಓನ್ಲಿ ಫಾರ್ ಜನರಲ್ಲು ಆಲ್ ಕೆಟಗರಿ ಸೇರಿಸಿ 156 ಸೀಟ್ಸ್ ಅಷ್ಟೇ ಇತ್ತು. ಸೊ ಇದು ಸೀಟ್ಸ್ ಏನಂದರೆ ಆಯಾ ಕಾಲೇಜಲ್ಲಿ ಆಯಾ ಕೆಟಗರಿಗೆ ಸಪ್ರೇಟಾಗಿ ಕೊಟ್ಟಿರ್ತಾರೆ ನಿಮಗೆ ಎಷ್ಟು ಸೀಟ್ಸ್ ಉಳಿದಿದೆ ಅಂತ. ಸೊ ಅದನ್ನು ನೋಡ್ಕೊಂಡು ನೀವು ಸೆಕೆಂಡ್ ರೌಂಡ್ ಹಾಕ್ಬೋದು. ಆದರೆ ಇದು ಸ್ವಲ್ಪ ವೇರಿಯೇಷನ್ ಅಷ್ಟೇ, ಜಾಸ್ತಿ ಆಗೋಲ್ಲ ಸೆಕೆಂಡ್ ರೌಂಡಲ್ಲಿ. ಭಾಳ ಸ್ಟೂಡೆಂಟ್ಸು ನಾನು ಸೆಕೆಂಡ್ ರೌಂಡ್ ಮೊಬೈಲ್ ರೌಂಡ್ ತನಕ ಹೋಗ್ತೀನಿ,
ಮಪ್ಪ ರೌಂಡಲ್ಲಂತೂ ನಿಮ್ಗೆ ಗೊತ್ತು ಯಾವ ಸೀಟ್ ಜಾಸ್ತಿ ಉಳಿತಾವೆ ಅಂತ. ಗೌರ್ಮೆಂಟ್ ಸೀಟ್ಸ್ ಉಳಿಯಲ್ಲ ಜಾಸ್ತಿ ಅಲ್ಲಿ ಉಳಿಯೋದು ನಿಮಗೆ ಪ್ರೈವೇಟ್ ಸೀಟ್ಸು, NRI ಕೋಟಾ, ಅದರ್ಸ್ ಕೋಟಾ ಇವೆಲ್ಲ ಸಿಗ್ತವೆ. ಓಕೆ, ಸೊ ಈಗಂತೂ ನಿಮ್ಮ ಕ್ಲಾರಿಟಿಲಿ ಸೆಕೆಂಡ್ ರೌಂಡಲ್ಲಿ ಚಾನ್ಸ್ ಆಫ್ ಗೆಟ್ಟಿಂಗು ಕಡಿಮೆ ಇರುತ್ತೆ. ಆದರೆ ಸ್ವಲ್ಪ ವೇರಿಯೇಷನ್ ನಿಮ್ದು ಏನಾದರೂ ಫಾರ್ ಎಕ್ಸಾಂಪಲ್ಲು 97,000ಗೆ ಕಟಾಪ್ ನಿಂತಿನ ತಿಳ್ಕೊಳ್ಳಿ, 99 ಅಂದರೆ ಒಂದು 10 ಮೆಂಬರ್ಸ್ ಯಾರಿದ್ದರೆ ಆ ಸಿಗೋ ಚಾನ್ಸ್. 156 ಅಂದರೆ ತಿಳ್ಕೊಂಬಿಡಿ, ಬೇರೆ ಬೇರೆ ಕೆಟಗರಿ ಎಲ್ಲ ಸೇರಿಸಿ ಪರ್ಟಿಕ್ಯುಲರ್ ನಿಮ್ಮ ಕೆಟಗರಿ ಅಂತ ತಿಳ್ಕೊಂಬಿಡಿ, ಅಲ್ಲಿ ಆಸ್ಪಾಸು. ಸೊ ಒಂದು 10,000 ಅರೌಂಡು ನೀವು ಅನ್ಕೋಬೋದು. 10,000 ಆಲ್ ಇಂಡಿಯಾ ರ್ಯಾಂಕ್ ನಮ್ದು ಏನು ಇನ್ಕ್ರೀಸ್ ಆಗ್ತಂದರೆ ಸಿಗೋ ಚಾನ್ಸ್ ಇದೆ ಅಂತ ಅನ್ಕೋಬೋದು ಅಷ್ಟೇ. ಅದು ಸೀಟ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಲಾಸ್ಟ್ ಇಯರ್ 156 ಸೀಟ್ಸು ಸೆಕೆಂಡ್ ರೌಂಡಲ್ಲಿ ಖಾಲಿ ಇತ್ತು ಫಾರ್ ಜನರಲ್ಲು. ಓಕೆ, ಹೈದರಾಬಾದ್ ಕೋಟ ಎಲ್ಲ ಬಿಟ್ಟು ನಾನು ನಾರ್ಮಲ್ ಗೌರ್ಮೆಂಟ್ ಸೀಟು ಸೆಮಿ ಗೌರ್ಮೆಂಟ್ ಎರಡು ಸೇರಿ ಹೇಳ್ತಾ ಇರೋದು ನಿಮಗೆ. ಓಕೆ, ಸೊ ಈಗ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಕ್ಲಾರಿಟಿ ಇದೆ, ಗೊತ್ತಾಯ್ತು ಅನ್ಕೋತೀನಿ. ಸೆಕೆಂಡ್ ರೌಂಡ್ ಬಗ್ಗೆ ಇವಾಗಲೇ ಥಿಂಕ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡಲ್ಲಿ ಮ್ಯಾಕ್ಸಿಮಮ್ ಕಾಲೇಜ್ ಆ್ಯಡ್ ಮಾಡಬೇಕು, ಯಾವುದು ಕಾಲೇಜ್ ಬಿಡಬಾರ್ದು ಅದೊಂದು ಗೊತ್ತು. ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜ್ ಆ್ಯಡ್ ಮಾಡೋಕ್ಕಾಗಲ್ಲ, ಓನ್ಲಿ ನೀವು ಹೋಲ್ಡ್ ಮಾಡ್ಕೋಬೋದು. ಇಲ್ಲ ಬಿಟ್ಟು ನೀವೇನು ಆ್ಯಡ್ ಮಾಡಿರ್ತೀವಿ ಚಾಯ್ಸ್ 3 ತೊಗೊಂಡ್ರೆ ನೀವೇನು ಆ್ಯಡ್ ಮಾಡಿರ್ತೀರ ಅವಷ್ಟೇ ಕಾಲೇಜ್ ಇರ್ತವೆ, ಅದು ಬಿಟ್ಟು ಬೇರೆ ಇರಲ್ಲ. ಸೊ ನಿಮ್ಗೆ ಇದೆಲ್ಲ ಗೊತ್ತಿರಲಿ. ಓಕೆ, ಚಾಯ್ಸ್ ಅಂದರೆ ಯಾವತ್ತು ತೊಗೊಂಡು ಅದನ್ನ ಹೋಗ್ತಾನೆ ಅಂತ ಅರ್ಥ. ಸೊ ಇದು ಥಿಂಕ್ ಮಾಡಿಕೊಂಡು ನೀವು ಯೋಚನೆ ಮಾಡಬೇಕು ಸೆಕೆಂಡ್ ರೌಂಡಲ್ಲಿ ನಂಗೆ ಸಿಗುತ್ತಾ ಇಲ್ಲ ಅಂತ. ನೆಕ್ಸ್ಟ್ ನಾನೆಲ್ಲ ಡಿಫ್ರೆಂಟಾಗಿ ಅಪ್ಡೇಟ್ ಮಾಡ್ತೀನಿ ಸಪ್ರೇಟಾಗಿ ನೀವು ಚಾಯ್ಸ್ 1 ಬಗ್ಗೆ, ಚಾಯ್ಸ್ 2 ಬಗ್ಗೆ, ಚಾಯ್ಸ್ 3 ಬಗ್ಗೆ, ಚಾಯ್ಸ್ 4 ಬಗ್ಗೆ, ಸೆಕೆಂಡ್ ರೌಂಡ್ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಈಗ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಕೇಳ್ತಾ ಇದ್ರು ಫ್ರೆಂಡ್ಸ್, ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಯಾವ ಬಿಡ್ಬೋದು ಅಂತ. ಫ್ರೆಂಡ್ಸ್, ಸೀಟ್ ಮ್ಯಾಟ್ರಿಕ್ಸು ನೆಕ್ಸ್ಟ್ ವೀಕಲ್ಲಿ ಬಿಡೋ ಚಾನ್ಸ್ ಇದೆ. ಯಾಕಂದರೆ ಮೊನ್ನೆನೇ ಅಪ್ಡೇಟ್ ಮಾಡಿದ್ರು, ನ್ಯೂಸ್ ಪೇಪರಲ್ಲಿ ಬಂದಿತ್ತು. ಸೀಟ್ ಇದು ಆಲ್ರೆಡಿ ಬಿಡ್ತಾನಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಆಲ್ಮೋಸ್ಟ್ ಬಿಡ್ತಾರೆ, ಬೇಗನೆ ಬಿಡ್ತಾರೆ. ಬಿಟ್ಟ ತಕ್ಷಣ ಅದು ನಿಮ್ಮದು ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ